ಹೊರಗೆ ತತ್ವ ಒಳಗೆ ಚಕ್ರ. ಚಕ್ರದಾಗ ಶಿವ ವಾಸ ಮಾಡ್ತಾನೆ, ಅದೇ ಲಿಂಗ. ಕೊಳ್ಳಾಗ ಲಿಂಗ ಹಾಕಿ ಯಾವುದೂ ಯಕಾಡಿ ನೋಡಂಗಿಲ್ಲ ಇದಕ್ಕೆ ಬಿಟ್ಟವ, ಅವ ಸ್ವಯಂ ಶಿವ ಆತಾನೆ. ಅವ ನನ್ನ ಗಂಡ, ಅವ್ರು ಹೆಣ್ತಿ ನಾವು. ಶರಣ ಶರಣ. ಇಷ್ಟಲಿಂಗ ಅಂದ್ರೆ ಕೊಳ್ಳಾಗ ಲಿಂಗ ಹಾಕೋದು, ಇಷ್ಟಲಿಂಗ ಅಂತಾರೆ. ಅದಕ್ಕೆ ಆತ್ಮಲಿಂಗ ಅನ್ಬೇಕು, ಇಷ್ಟಲಿಂಗ ಬಿ ಅನ್ಬೇಕು, ಗುರುಲಿಂಗ ಬಿ ಅಂತಾರೆ. ಇಷ್ಟಲಿಂಗ ಅಂದ್ರೆ ಹೆಂಗೆ ಮದುವೆ ಆದಮೇಲೆ ನಿಮ್ಮದು ಪತ್ನಿ ಇರ್ತಾಳೆ, ಹೆಣ್ಣು ಇರ್ತಾಳೆ, ಅವ್ರ ಕೊಳ್ಳಾಗ ಮಂಗಳಸೂತ್ರ ಇರ್ತದೆ. ಮಂಗಳಸೂತ್ರ ಅಂದ್ರೆ ಏನು? ಇವತ್ತಿನ ದಿವಸ ಮಂಗಳಸೂತ್ರ ಹಾಕಿದ ಮೇಲೆ ನಾ ಗಂಡಗೆ ಬಿಟ್ಟು ಯಾರಿಗೆ ನೋಡಂಗಿಲ್ಲ, ಯಾರ ಜೊತೆ ಸಂಬಂಧ ಮಾಡಂಗಿಲ್ಲ, ನೀನೇ ನನಗೆ ಪರಮೇಶ್ವರ. ಹಂಗೆ ಕೊಳ್ಳಾಗ ಲಿಂಗ ಹಾಕಿದ್ರೆ ಅದರ ಮುಂದೆ ಯಾವುದೂ ಕ್ರಿಯೆ ಇಲ್ಲ. ಲಿಂಗ ಬಿಟ್ಟು ಲಿಂಗ ಹಿ ಪರಮಾತ್ಮ, ಅಂಗ ಹಿ ಲಿಂಗ, ಲಿಂಗ ಹಿ ಅಂಗ. ಹೆಂಗಂದ್ರೆ ಶಿವನ ಒಂದು ಹೆಸರು ಪಶುಪತಿ ಅದ. ಪತಿ ಅಂದ್ರೆ ಶಿವ, ಪಶು ಅಂದ್ರೆ ಸಂಸಾರ. ಸಂಸಾರ ಮೇ ಎಲ್ಲ ದೇವರ ಆಗಲಿ, ದೇವ ಆಗಲಿ, ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಯಾರೇ ಇರಲಿ, ಯಾವ್ದು ಒಳಗೆ ಪ್ರಾಣವಾಯು ಅದ ಅದು ಪಶು. ಎಲ್ಲರ ಒಳಗೆ ಪ್ರಾಣವಾಯು ಅದ. ಶಿವ ನಿರಾಕಾರ ಪತಿ ಅದನವ, ಒಬ್ಬನೇ ಪತಿ ಸಂಸಾರಕ್ಕೆ. ಅವ್ರು ಬ್ಯಾರೆ ಯಾರ ಪತಿ ಇಲ್ಲ, ಅದಕ್ಕೆ ಅಂತಾರೆ ಪಶುಪತಿ. ಅದಕ್ಕಾಗಿ ನಾನು ಹೇಳೋದ ಉದ್ದೇಶ ಇದೆ, ಭಗವಾನ್ ಶಿವ ಲಿಂಗ ಸ್ವರೂಪ ನಿರಾಕಾರ, ಸಾಕಾರ ಮೇ ಮೂರ್ತಿ ಸ್ವರೂಪ. ಸ್ಟ್ರಕ್ಚರ್ ಏನು ನಮ್ಮದು ಬಾಡಿ ಇದಾದೆ. ಶಿವಂದು 5 ಮುಖ. 5 ಮುಖ ಅಂದ್ರೆ ಪಂಚಭೂತ: ಪೃಥ್ವಿ, ಜಲ್, ಅಗ್ನಿ, ವಾಯು, ಆಕಾಶ. ಪೃಥ್ವಿ, ಜಲ್, ಅಗ್ನಿ, ವಾಯು, ಆಕಾಶದಿಂದ ಹುಟ್ಟಿದ ಪಂಚತತ್ವದಿಂದ ಶರೀರ. ಇದರ ಒಳಗೆ ಪಂಚಖಂಡ. ಅದಕ್ಕಾಗಿ ಹೊರಗೆ ತತ್ವ, ಒಳಗೆ ಚಕ್ರ. ಚಕ್ರದಾಗ ಶಿವ ವಾಸ ಮಾಡ್ತಾನೆ, ಅದೇ ಲಿಂಗ. ಅವ್ನು ನಾವು ಹೊರಗೆ ನಮ್ಮ ಬಾಡಿ ಅದ, ತತ್ವದಿಂದ ಬಾಡಿ ಪಂಚಭೂತ ಅಂದ್ರೆ ಪಂಚತತ್ವ, ಅದರದಿಂದ ಸ್ಟ್ರಕ್ಚರ್ ತಯಾರಾಗಿದೆ ಇದು. ಅದಕ್ಕಂದ್ರೆ ನಾವು ಪ್ರಕೃತಿ ಸ್ವರೂಪ. ಪ್ರಕೃತಿ ಸ್ವರೂಪ ಅಂದ್ರೆ ಭಗವತಿ ಸ್ವರೂಪ. ನಾವು ಭಗವತಿ ಆಗಿ ಒಂದು ಶಿವನ ಆರಾಧನೆ ಮಾಡೋದು, ಅದೇ ಇಷ್ಟಲಿಂಗ ಪೂಜಾ. ಇಷ್ಟಲಿಂಗ ಅಂದ್ರೆ ಶಿವ. ಶಿವ ನಿರಾಕಾರ ಶಿವ ಸಾಕಾರ ರೂಪದಾಗ ಹುಟ್ಸನವ ನಮಗೆ. ಸಾಕಾರ ರೂಪ ಆಗಿ ಅವನು ನಿರಾಕಾರ ಶಿವಕ್ಕೂ ಆರಾಧನೆ ಮಾಡ್ತೀವಿ. ಅವನ ನನ್ನ ಗಂಡ, ಅವ್ರು ಹೆಣ್ತಿ ನಾವು. ಎಲ್ಲ ಸಂಸಾರ ಹೆಣ್ತಿ. ಯಾರು ಅಲ್ಲಿ ಇಲ್ಲಂದ್ರೆ ಭೀ ಇದ್ರೆ ಭೀ ಶರಣಸತಿ ಲಿಂಗಪತಿ. ಶರಣಸತಿ ಲಿಂಗಪತಿ. ಅದಕ್ಕಾಗಿ ನಾ ಹೇಳ್ತೀನಿ, ಲಿಂಗ ಅಂದ್ರೆ ಸರ್ವಶ್ರೇಷ್ಠ.